ಅದಕ್ಕೆ ನೀವು ತಿನ್ಸಿ ನೀ ತಿನ್ಸು ಬ್ರೋ. ಆದ್ರೆ ಅದಕ್ಕೆ ಅಂತ ನನ್ಗೆ ಯಾವ ಬೇಜಾರು ಇಲ್ಲ. ಆದ್ರೆ ಇನ್ಮೇಲೆ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇ. ಆಯ್ತಮ್ಮ, ಮಾಡಲ್ಲ. ಸರಿ ಮೇಡಮ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅಯ್ಯೋ, ಇಟ್ಕೊಂಡಿದ್ರೆ ತಾನೇ ಬಿಡೋಕೆ. ನಾನು ಆವಾಗ್ಲೇ ಅದನ್ನ ಬಿಟ್ಬಿಟ್ಟೆ. ಓಕೆ ಅಮ್ಮ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಯಾಕೆ ಸಾವಿತ್ರಕ್ಕ ಅಮ್ಮನ ರೂಮಿಂದ ಬೇಜಾರಾಗಿ ಬರ್ತಿದ್ಯಾ? ಏನಾಯ್ತು? ಪಾಪ ಅಮ್ಮವರು, ಅವ್ರದ್ದೊಂಥರ ಕಷ್ಟ, ನಿಂದೊಂಥರ ಕಷ್ಟ. ಇಲ್ಲಿ ನಿನಗೆ ಪರೀಕ್ಷೆ ಓಡ್ಬಿಟ್ಟು ಅವರಲ್ಲಿ ಬೇರೆ ಥರನೇ ಪರೀಕ್ಷೆ ಎದುರಿಸ್ತಾ ಇದ್ದಾರೆ. ಅಂಥದ್ದೇನಾಯ್ತು? ಮನಸ್ಸು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಹುಮ್ಮಸ್ ತೋರಿಸ್ಬೋದು, ಆದ್ರೆ ವಯಸ್ಸು ಮಾತು ಕೇಳ್ಬೇಕಲ್ವಾ. ಮನೆ ಮಗಳಂತ ಸೊಸೆನ ಪಡೆಯೋದಕ್ಕೆ ಅಮ್ಮ ತುಂಬಾ ಪುಣ್ಯ ಮಾಡಿದ್ರು ಪಾರು. ಅಪ್ಪಂಗೆ ಹಣದ ಅವಶ್ಯಕತೆ ಏನು ಇಲ್ವಂತ ಯಜಮಾನ್ರೆ. ಆದ್ರೂ ಅಪ್ಪ ಯಾಕೆ ನನಗೆ ಸಂಬಳ ಜಾಸ್ತಿ ಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡ್ರು? ಅದು ಅವ್ರ ಹೆತ್ತ ಮಗಳ ಹತ್ರನೇ ಕೈ ಮುಗ್ದು ಬೇಡ್ಕೊಳ್ಳೋ ಅಂತ ಪರಿಸ್ಥಿತಿ ಏನಿತ್ತು ಅವ್ರಿಗೆ? ನನ್ನ ಪ್ರಕಾರ ಸಾರ್ಥಿ ನಿನ್ನ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇರೋದು ಅವ್ರ ಡಿಮ್ಯಾಂಡ್ ಅಲ್ಲ. ಯಾಕೆಂದ್ರೆ ಸಾರ್ಥಿನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ದೋನಲ್ಲ, ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಅವ್ರಿಗೇನು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅವ್ರು ಎಷ್ಟು ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ಇಷ್ಟು ವರ್ಷಗಳಿಂದ ಅವರು ಅರಸನೆಕೋಟೆಯಲ್ಲಿ ನಿಯತ್ತಾಗಿ ದುಡಿತಾ ಇದ್ದಾರೆ. ಅವ್ರು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟೋರೇ ಅಲ್ಲ, ಯಾವತ್ತೂ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದವರೇ ಅಲ್ಲ. ಪೆಟ್ರೋಲಿಗೆ ಅಂತ ಅಮ್ಮ ಕೊಟ್ಟಿದ್ದ ದುಡ್ಡಲ್ಲಿ 10 ರೂಪಾಯಿ ಉಳಿದ್ರು ಇದು ನಂದಲ್ಲ ಅಂತ ವಾಪಸ್ ಕೊಡೋ ವ್ಯಕ್ತಿ ಸಾರ್ಥಿ. ಅಂಥವ್ರು ಇವತ್ತು ಏಕಾಏಕಿ ನನಗೆ 5,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಅವ್ರ ಮಾತಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ
ಅಪ್ಪ ಈ ರೀತಿ ಕೇಳೋದಕ್ಕೆ ಕಾರಣ ಯಾರಿರ್ಬೋದು? ಅಮ್ಮ ಅಮ್ಮ ಅಮ್ಮನಾ? ಅಮ್ಮ ಈ ರೀತಿ ಮಾಡಿಸ್ತಾ ಇದ್ದಾರಾ? ಹೌದು. ಇಲ್ಲ ಯಜಮಾನ್ರೆ, ನಾನಂತೂ ಇದನ್ನ ನಂಬೋದಿಲ್ಲ. ಅಮ್ಮ ಯಾಕೆ ಹೀಗೆ ಮಾಡಿಸ್ತಾರೆ? ಇದರಿಂದ ಅವ್ರಿಗೇನ್ ಲಾಭ? ಅವ್ರಿಗೇನ್ ಲಾಭ ಇದೋ ನನಗೆ ಗೊತ್ತಿಲ್ಲ, ಆದ್ರೆ ನಿನಗಂತೂ ಇದರಿಂದ ಲಾಸ್ ಆಗುತ್ತೆ. ಅಂದ್ರೆ ಬಹುಶಃ ಈ ಟಾಸ್ಕ್ ಅಲ್ಲಿ ನಿನ್ ಸೆಂಟಿಮೆಂಟ್ ಜೊತೆ ಅವ್ರು ಆಟ ಆಡ್ತಾ ಇದ್ದಾರೆ. ಅದಕ್ಕೆ ಅಪ್ಪ ಅನ್ನೋ ಅಸ್ತ್ರನ ಬಳಸ್ಕೋತಾ ಇದ್ದಾರೆ. ಇದು ಕೂಡ ನಿನ್ನ ಪರೀಕ್ಷೆಯ ಒಂದು ಭಾಗ ಅನ್ಕೋ. ಯಾವುದೇ ಕಾರಣಕ್ಕೂ ಸಾರ್ಥಿ ಬೇಡಿಕೆಗೆ ಒಪ್ಕೋಬೇಡ. ಯಾಕೆಂದ್ರೆ ಸಾರ್ಥಿ ಏನು ಅಂತ ನಮ್ಗೆಲ್ಲ ಚೆನ್ನಾಗೇ ಗೊತ್ತಿದೆ. ನಿನ್ ಸೆಂಟಿಮೆಂಟ್ನ ಟೆಸ್ಟ್ ಮಾಡೋದಕ್ಕೆ ಅಮ್ಮ ಸಾರ್ಥಿ ಹತ್ರ ಹೀಗೆ ಮಾಡಿಸ್ತಾ ಇರಬೇಕು. ಅಮ್ಮ ಹೇಳಿ ಅಪ್ಪ ಈ ರೀತಿ ಮಾಡ್ತಾ ಇದ್ದಾರಾ? ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಪಾರು. ಈ ಟಾಸ್ಕಲ್ಲಿ ನೀನ್ ಸೆಂಟಿಮೆಂಟ್ ಅನ್ನೋ ಹಳ್ಳಕ್ಕೆ ಬೀಳಬಾರ್ದು. ನೀನು ಮನಸ್ಸನ್ನ ಗಟ್ಟಿ ಮಾಡ್ಕೊಬೇಕು. ಅಮ್ಮ ಹೇಗೆ ಈ ಮನೆಯಲ್ಲಿ ಅರಸನ ಕೋಟೆ ಅಖಿಲಾಂಡೇಶ್ವರಿ ತರ ಇರ್ತಾರೋ, ನಾಳೆ ಸಾರ್ಥಿ ಬಂದಾಗ ನೀನು ಕೂಡ ಅಖಿಲಾಂಡೇಶ್ವರಿ ತರಾನೇ ನಡ್ಕೋಬೇಕು. ಹನುಮಂತು ಮಗಳು ಪಾರ್ವತಿ ತರ ಅಲ್ಲ. ಅರ್ಥ ಆಯ್ತಾ? ಸರಿ ಯಜಮಾನ್ರೆ, ಹಾಗಾದ್ರೆ ನಾಳೆ ಅಪ್ಪ ಬಂದು ಸಂಬಳ ಜಾಸ್ತಿ ಮಾಡು ಅಂತ ಕೇಳಿದಾಗ ನಾನು ಒಪ್ಕೋಬಾರ್ದು. ನೀವ್ ಹೇಳ್ತಾ ಇರೋ ಉತ್ತರ ಕೊಡ್ತಾ ಇರೋ ಕಾರಣ ನ್ಯಾಯವಾಗಿದೆ. ಅದಕ್ಕೆ ನಿಮ್ ಸಂಬಳ ಜಾಸ್ತಿ ಮಾಡ್ತೀನಿ. ಆದ್ರೆ 5,000 ಆಗಲ್ಲ. ಸದ್ಯಕ್ಕೆ 2,000 ಜಾಸ್ತಿ ಮಾಡ್ತೀನಿ. ಯಾಕೆ ಅಂದ್ರೆ ಅರ್ಸನ್ ಕೋಟೆಲಿ ತುಂಬಾ ಜನ ಕೆಲ್ಸದವರಿದ್ದಾರೆ. ಎಲ್ರೂ ಬಂದು ಅವ್ರ ಕಷ್ಟ ಹೇಳ್ಕೊಂಡು ಸಂಬಳ ಜಾಸ್ತಿ ಕೇಳಿದ್ರೆ ಎಲ್ರಿಗೂ ಸಂಬಳ ಜಾಸ್ತಿ ಮಾಡೋದಕ್ಕಾಗಲ್ಲ. ಈಗ 2,000 ರೂಪಾಯಿ ಜಾಸ್ತಿ ಮಾಡ್ತೀನಿ. ಮುಂದೆ ನೋಡೋಣ. ಪಾರ್ವತಿ, ತುಂಬ ಚೆನ್ನಾಗಿ ಹೇಳಿದೆ. ಇದು ನಮ್ಮ ಅರಸನ ಕೋಟೆ ಸೊಸೆಗಿರಬೇಕಾದ ಗುಣ. ಆಯ್ತು ಅಮ್ಮವ್ರೆ, ಹಾಗೆ ಆಗಲಿ. ಬಿಸ್ನೆಸ್ ಫೀಲ್ಡ್ ಅಂದಮೇಲೆ ಪರ್ಸನಲ್ ಲೈಫ್ ಥರನೇ ತುಂಬ ಪರಿಚಯದವರು ಇರ್ತಾರೆ, ಕೆಲವರು ಸಂಬಂಧಿಕರು ಇರ್ಬೋದು. ಇವರು ನಮಗೆ ತುಂಬ ಬೇಕಾದವರು, ಹತ್ತಿರದವರು ಅನ್ನೋ ಕಾರಣಕ್ಕೆ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಹಾಗೆ ಮಾಡ್ತಾ ಹೋದ್ರೆ ಕೋಟಿಗಟ್ಟಲೆ ನಷ್ಟ ಆಗುವ ಸಾಧ್ಯತೆ ಇದೆ. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗೆ ಅಥವಾ ಬಿಸ್ನೆಸ್ ವುಮನ್ಗೆ ಇರಬೇಕಾದಂಥ ಪ್ರಮುಖವಾದ ಕ್ವಾಲಿಟಿ ಅಂತಂದ್ರೆ ಮಾನಸಿಕ ಸ್ಥಿರತೆ. ಇವತ್ತೇನ್ ಅಡ್ಗೆ ಮಾಡ್ತಾ ಇದ್ದೀರಾ? ಅನ್ನ, ಮಜ್ಜಿಗೆ ಹುಳಿ, ಸಾರು ಮಾಡ್ತಾ ಇದ್ದೀನಿ. ಯಾರನ್ನ ಕೇಳಿ ಮಾಡ್ತಾ ಇದ್ದೀರಾ?
ಕ್ಷಮೆ ಇರಲಿ, ಕೇಳೋದನ್ನ ಮರ್ತೆ. ಬರೀ ಅನ್ನ ಮಜ್ಜಿಗೆ ಹುಳಿ ಸಾರು ಮಾಡಿದ್ರೆ ಸಾಲದು, ನಾನ್ ಹೇಳಿದ್ದನ್ ಮಾಡಿ. ಆಗ್ಬಹುದು. ನನ್ನ ಯಜಮಾನ್ರಿಗೆ ಮಜ್ಜಿಗೆ ಹುಳಿ ಅಂದ್ರೆ ಆಗಲ್ಲ, ಅದನ್ನ ಮಾಡಬೇಡಿ. ಆಗ್ಬಹುದು. ನನ್ನ ಮೈದ್ನನ್ಗೆ ಟೊಮೆಟೊ ರಸ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಮಾಡಿ. ಹಾಗೆ ಜನನಿಯವ್ರಿಗೆ ಸಿಹಿ ಅಂದ್ರೆ ಇಷ್ಟ, ಏನಾದ್ರೂ ಸಿಹಿ ಮಾಡಿ. ನನ್ ಚಿಕ್ಕ ಮಾವನವ್ರಿಗೆ ಕಾಳಿನ ಪಲ್ಯ ಅಂದ್ರೆ ತುಂಬಾ ಇಷ್ಟ, ನೆಂಚ್ಕೊಳ್ಳೋದಿಕ್ಕೆ ಅದನ್ನೇ ಮಾಡಿ. ಒಟ್ಟಾರೆ ಮಾಡೋ ಅಡ್ಗೆ ರುಚಿಯಾಗಿರ್ಲಿ, ಮಸಾಲೆ ಕಮ್ಮಿ ಇರ್ಲಿ. ಅರ್ಥ ಆಯ್ತಾ? ಸರಿ. ಪಾರು, ನಿನ್ ಬಗ್ಗೆ ನನಗೆ ಒಳ್ಳೆ ಭಾವನೆ ಇದೆ, ಗೌರವನೂ ಇದೆ. ನೀನು ಒಂದು ಸಣ್ಣ ಹೆಜ್ಜೆ ಇಡ್ತೀನಿ ಅಂದ್ರು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀಯ. ಒಂದು ಸಣ್ಣ ನಿರ್ಧಾರ ತಗೋಬೇಕು ಅಂದ್ರು ಅದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತೀಯ. ಏನಾದ್ರೂ ಮಾತಾಡ್ಬೇಕು ಅಂದ್ರು ತಪ್ಪ್ಯಾವುದು ಸರಿ ಯಾವುದು ಅಂತ ತಿಳ್ಕೊಂಡು ಮಾತಾಡ್ತೀಯ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆದ್ರೆ ಇವತ್ತು ಅಮ್ಮನ ಮುಂದೆ ನಮ್ಗಳ ಬಗ್ಗೆ ಊಟ ತಿಂಡಿ ವಿಷಯಕ್ಕೆ ಯಾಕೆ ಆ ರೀತಿ ಮಾತಾಡ್ದೆ? ಅಮ್ಮನ ಕೈ ರುಚಿ ಇವತ್ತಿಗೂ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಅದು ಹಾಗೆ ಇರುತ್ತೆ, ಅಮೃತ ಇದ್ದ ಹಾಗೆ. ನೀನು ಚೆನ್ನಾಗಿ ಅಡಿಗೆ ಮಾಡ್ತೀಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹುಡ್ದಾಗಿಂದ ಅಮ್ಮನ ಕೈ ರುಚಿ ನೋಡ್ತಾ ಇದ್ದೀನಿ. ಇಷ್ಟು ವರ್ಷ ಆದ್ರೂ ನಾನೇ ಅವ್ರ ಅಡಿಗೆ ಬಗ್ಗೆ ಮಾತಾಡಿಲ್ಲ, ನೀನ್ ಮಾತಾಡ್ಬಿಟ್ಟಿಯಲ್ಲ ಪಾರು. ಅಮ್ಮ ಮಾಡೋ ಅಡಿಗೆ ತಿಂಡಿ ಮನ್ಸಿಗೆ ಹಿತ, ದೇಹಕ್ಕೆ ಚೈತನ್ಯ ಕೊಡುತ್ತೆ. ಅವರು ಮನೆ ಕೆಲಸ ಮಾಡ್ತಿರೋದೇ ದೊಡ್ಡ ವಿಷಯ ಅಂತ ಅನ್ಕೊಂಡು ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಅವ್ರು ಮಾಡಿರೋ ತಿಂಡಿನ ಕಣ್ಣಿಗೆ ಹೊಚ್ಕೊಂಡು ತಿನ್ಬೇಕಲ್ವಾ ಪಾರು. ಆದ್ರೆ ನೀನು ಹಾಗ್ ಮಾಡ್ಬೇಡಿ, ಹೀಗ್ ಮಾಡ್ಬೇಡಿ, ಇದನ್ ಮಾಡಿ ಅದನ್ ಮಾಡಿ ಅಂತ ಎಲ್ರ ಮುಂದೆ ಹೇಳ್ದಲ್ಲ ಪಾರು. ಸರಿನಾ? ಹೇಳು ಪಾರು. ನಿಮ್ ಪ್ರಶ್ನೆಯಲ್ಲೇ ನನ್ನ ಉತ್ತರ ಇದೆ ಯಜಮಾನ್ರೆ. ಅಂದ್ರೆ ಅಖಿಲ್ ಅಮ್ಮ ಮನೆ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗಾಗ್ತಿರೋ ಸುಸ್ತು ನನ್ ಮನ್ಸನ್ನ ಭಾರ ಮಾಡ್ತಾ ಇದೆ ಯಜಮಾನ್ರೆ. ಇಷ್ಟು ವರ್ಷ ಅಮ್ಮ ಎಲ್ಲರೂ ಹೊರಗಡೆ ಹೊರಟ್ರೆ ಡ್ರೈವರ್ ಬಂದು ಕಾರ್ ಬಾಗ್ಲು ತೆಗಿತಾ ಇದ್ರು. ಅವ್ರ ಕಾರ್ ಹೊರಟ ಮೇಲೆ 2 ಕಾರ್ಗಳು ಅವ್ರನ್ನ ಹಿಂಬಾಲಿಸ್ತಿದ್ವು. ಆದ್ರೆ ಇವತ್ತು ಈ ನಿರೀಕ್ಷೆ ಪರೀಕ್ಷೆ ಅಂತೆಲ್ಲ ಹೇಳಿ ಅಮ್ಮ ಉರಿ ಬಿಸಿಲಲ್ಲಿ ಮಾರ್ಕೆಟಿಂಗ್ ನಡ್ಕೊಂಡು ಹೋಗಿ ತರಕಾರಿ ತರ ಆಗಿದೆ. ಇದರಿಂದ ನನ್ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ಹಾಗಾಗಿ ನಿಮ್ ಹತ್ರ ಅಮ್ಮ ನನಗ್ ಕೊಟ್ಟಿರೋ ಪವರ್ ಬಗ್ಗೆ ಮಾತಾಡ್ದೆ. ಏನ್ ಮಾಡಿದ್ರೆ ಅಮ್ಮಂಗ್ ನನ್ ಮೇಲೆ ಕೋಪ ಬರುತ್ತೆ ಅಂತ ಯೋಚನೆ ಮಾಡಿ ಹೀಗ್ ನಡ್ಕೊಂಡೆ. ಆದಿತ್ಯನ ತನ್ನ ಯಜಮಾನ್ರು ಅಂದ್ಲು, ಪರವಾಗಿಲ್ಲ. ಆದ್ರೆ ಪ್ರೀತುನ, ನನ್ನ ಮೈದುನ, ಮೋಹನನ್ನ ನನ್ನ ಚಿಕ್ಕ ಮಾವ ಅಂತ ಒತ್ತಿ ಒತ್ತಿ ಹೇಳಿದ್ದು ಸರಿನಾ?
ಯಾವ್ದಾದ್ರೂ ಒಂದು ಕೆಲಸದಲ್ಲಿ ತುಂಬಾ ಆತ್ಮವಿಶ್ವಾಸ ಇದ್ದಾಗ ಮಾತ್ರ, ತಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಬರುತ್ತೆ. ಆದ್ರೆ ಈ ಆತ್ಮವಿಶ್ವಾಸ ಅನ್ನೋದು ಬರೀ ಮನೆ ಕೆಲಸದಲ್ಲಿ ಮಾತ್ರ ಇದ್ರೆ ಸಾಲದಲ್ಲ, ಆಫೀಸ್ ಕೆಲಸದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಬೇಕು ತಾನೆ. ಹಾಗಾಗಿ ಆತ್ಮವಿಶ್ವಾಸ ಅನ್ನೋ ಈ ಟಾಸ್ಕ್ ಏನಿದೆ ಅದರ ರಿಸಲ್ಟ್ ಅನ್ನ ಈಗಲೇ ಬರೆಯೋದಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ರು ಅಮ್ಮ ನನಗ್ ಕೊಟ್ಟಿರೋ ಅಧಿಕಾರನ ವಾಪಸ್ ತಗೋತಾ ಇಲ್ವಲ್ಲ, ನಾನು ಏನ್ ಮಾಡ್ಲಿ? ನಮ್ ಕಂಪನಿಗೆ ಇನ್ವೆಸ್ಟ್ ಮಾಡೋ ಇನ್ವೆಸ್ಟರ್ಸ್ನ ನೀನೇ ಒಪ್ಪಿಸ್ಬೇಕು ಅಂತ ಪಾರ್ವತಿಗೇನೋ ಹೇಳಿದ್ರಿ. ಅದ್ರಲ್ಲಿ ಅವಳ ದೊಡ್ಡಸ್ತಿಕೆ ಏನಿದೆ ಅಕ್ಕ? ಅರ್ಥ ಆಗ್ಲಿಲ್ಲ. ಅಂದ್ರೆ ಇನ್ವೆಸ್ಟರ್ಸ್ ಎಲ್ಲ ನಮ್ ಕಂಪನಿಗೆ ಹಳಬ್ರು, ನಮ್ ಕಂಪನಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಿಮ್ ಬಗ್ಗೆನೂ ಅಪಾರವಾದ ಗೌರವ ಇದೆ. ನಿಮ್ ಮುಖ ನೋಡಿ 300 ಅಲ್ಲ ಅಕ್ಕ, 300,000 ಕೋಟಿ ಬೇಕಾದ್ರೂ ಹಾಕ್ತಾರೆ. ಇದ್ರಲ್ಲಿ ಪಾರ್ವತಿದೇನ್ ಶ್ರಮ ಬಂತು ಅಂತ. ನನಗೇನೋ ಪಾರ್ವತಿ ಇದ್ರಲ್ಲಿ ಈಸಿಯಾಗಿ ಗೆಲ್ತಾಳೆ ಅಂತ ಅನಿಸ್ತಾ ಇದೆ. ನೀವ್ ಅವಳಿಗೆ ಏನೇ ಜವಾಬ್ದಾರಿ ಕೊಟ್ರು ಅದು ಅವಳಿಗೆ ಟಾಸ್ಕ್ ಆಗಿರ್ಬೇಕು ಅಲ್ವಾ? ಮತ್ತೆ ನೀವು ಇಷ್ಟು ಈಸಿಯಾಗಿ ಕೊಟ್ರೆ ಹೆಂಗಕ್ಕ? ಅಂದ್ರೆ ನೀವು ಕೊಟ್ಟಿರೋ 10 ಟಾಸ್ಕ್ ಅಲ್ಲಿ ಅವಳು ಗೆದ್ಬಿಟ್ರೆ ಇಡೀ ಅರಸನಕೋಟೆ ಅವಳ ಕೈ ಸೇರ್ಬಿಡುತ್ತಲ್ಲ ಅಕ್ಕ. ಆದ್ರಿಂದ ನಿನ್ಗೇನಾದ್ರೂ ತೊಂದ್ರೆನಾ? ಅಯ್ಯೋ, ನನಗೇನು ತೊಂದ್ರೆ ಇಲ್ಲ ಅಕ್ಕ, ನನಗ್ ಖುಷಿನೇ. ಆದ್ರೆ ಆಮೇಲೆ ಅವಳು ಬದಲಾಗ್ಬಿಟ್ರೆ ಅಂತ. ನಾವು ಕೊಡೋ ದಾನ ಕೂಡ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಡೀ ಅರಸನಕೋಟೆ ಭವಿಷ್ಯನ ನಿನ್ನೆ ಮೊನ್ನೆ ಬಂದಿರೋಳ್ ಕೈಲಿ ಇಡೋದು ಸರಿ ಅಲ್ಲ ಅಲ್ವಾ ಅಕ್ಕ? ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ. ಈಗ ನಾಳೆ ಇನ್ವೆಸ್ಟರ್ಸ್ನ ಕರೆಸ್ಬೇಕೋ ಬೇಡವೋ ಅನ್ನೋದು ನಿಮಗ್ ಬಿಟ್ಟಿದ್ದು ಅಕ್ಕ. ಬರ್ತೀನಕ್ಕ. ಹಲೋ. ಹಲೋ, ಬನ್ನಿ ಕೂತ್ಕೊಳ್ಳಿ. ನಾವು ಮೀಟ್ ಮಾಡ್ಬೇಕಂದ್ರೆ ಮೇಡಮ್ ಇಲ್ಲಣ್ಣ? ಅಲ್ಲ, ಇನ್ನೇನು ಬರ್ತಾರೆ. ನೀವು ಮೀಟ್ ಮಾಡಬೇಕಾಗಿರೋ ಮೇಡಮ್ ಇವರೇನೆ, ಮಿಸಸ್ ಪಾರ್ವತಿ. ಓ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ರು ಕೂತ್ಕೊಳ್ಳಿ. ಮೇಡಮ್ ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಮಾತಾಡ್ತೀನಿ.
ಅಖಿಲ ಮೇಡಮ್ ಬರಲ್ವಾ ಸರ್? ಇಲ್ಲ, ಇವತ್ತು ಪಾರ್ವತಿ ಮೇಡಮ್ ಜೊತೆನೆ ನಿಮ್ಮೆಲ್ಲರ ಡಿಸ್ಕಷನ್. ಓ ನೈಸ್. ಹಾ, ಮಿಸ್ಟರ್ ಮೈ ಡಿಯರ್ ಬಿಸ್ನೆಸ್ ಮ್ಯಾನ್ಸ್, ಈ ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇರೋದು ಪಾರ್ವತಿ ಮೇಡಮ್ ಅವರ ನೇತೃತ್ವದಲ್ಲಿ. ಈ ಪ್ರಾಜೆಕ್ಟ್ಗೂ ನಮ್ಮ ಅಖಿಲಕ್ಕನಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಹಾಗಾಗಿ ಇದನ್ನ ಒಪ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅಲ್ಲೇನಪ್ಪ ಆದಿತ್ಯ? ಚಿಕ್ಕಮ್ಮ, ಇವಾಗ ಈ ಮಾತು ಹೇಳೋ ಅವಶ್ಯಕತೆ ಇಲ್ಲ. ಓ ಹೌದಲ್ವಾ, ಮಧ್ಯೆ ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಸುತ್ತೆ. ಎಲ್ಲರಿಗೂ ಸಾರಿ. ಕಂಟಿನ್ಯೂ ಪ್ಲೀಸ್. ಹೇಳಿ ಮೇಡಮ್, ಯಾವ ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಂತಿದ್ದೀರಾ? ನಾವೀಗ ಶುರು ಮಾಡಬೇಕು ಅಂತಿರೋ ಹೊಸ ವಸ್ತು ಒಂದು ಸೌಂದರ್ಯವರ್ಧಕ. ಅದು ಮುಖದ ಮೇಲಿನ ಬಂಗು, ಮೊಡವೆಗಳನ್ನ ನಿವಾರಣೆ ಮಾಡೋ ಸೋಪು. ಅದು ಅಲ್ಲದೆ ಅದು ಸಂಪೂರ್ಣ ರಾಸಾಯನಿಕ ಮುಕ್ತ ಮತ್ತು ಆಯುರ್ವೇದಿಕ್ ಸೋಪು. ಆದ್ರೆ ನನ್ನಿಂದ ನಿಮ್ಮೆಲ್ಲರ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ ಪಾರು, ನಮ್ ಯಾರಿಗೂ ನಿನ್ ಮೇಲೆ ಎಳ್ಳಷ್ಟು ನಂಬಿಕೆ ಕಮ್ಮಿ ಆಗಿಲ್ಲ. ಅಮ್ಮಂಗೂ ಅಷ್ಟೇ. ನೀನ್ ಯಾಕೆ ಸುಮ್ಮನೆ ಈ ತರ ಅಪ್ಸೆಟ್ ಆಗ್ತಿದ್ಯಾ? ನೀನ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ ನೋಡು. ಏನೋ ಹೊಸದಾಗಿ ಟ್ರೈ ಮಾಡಕ್ ಹೋದಾಗ ಎಡವೋದು ಸಹಜ ಪಾರು. ಇವಾಗ ನಡೆದಾಗ ಕಾಲು ನೋವು ಬಂತು ಅಂತ ನಡಿದೇನೆ ಇರಕ್ಕಾಗತ್ತಾ? ರೆಸ್ಟ್ ತಗೋಬಹುದು ಅಷ್ಟೇ. ಇದು ಹಾಗೇನೆ. ಅಮ್ಮಂಗೆ ನಿನ್ ಮೇಲೆ ನಂಬಿಕೆ ಇರೋದಕ್ಕೇನೆ ನಿನ್ ಹೆಸರಿಗೆ ಪವರ್ ಆಫ್ ಅಟರ್ನಿ ಮಾಡಿರೋದು. ಹೌದಮ್ಮ ಪಾರ್ವತಿ, ಈ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ. ಪವರ್ ಆಫ್ ಅಟಾರ್ನಿನ ಯಾರಿಗ್ ಬೇಕಾದ್ರೂ ಕೊಡ್ಬೋದಾಗಿತ್ತು ಅಲ್ವಾ? ನಿನಗೆ ಯಾಕೆ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೋ. ಆದಿ ಹೇಳ್ದಾಗೆ ಅತ್ತಿಗೆ ನಿನ್ನ ನಂಬಿದ್ದಾರೆ. ಜೊತೆಗೆ ಇದು ಬರೀ ಒಂದು ಟಾಸ್ಕ್ ಅಲ್ಲ, ಅತ್ತಿಗೆ ನಿನ್ನ ಮೇಲಿಟ್ಟಿರೋ ನಂಬಿಕೆ ಕಣಮ್ಮ. ಪಾರ್ವತಿ ಅವರೇ, ಈಗ ನೀವು ಆ ನಂಬಿಕೆನ ಉಳಿಸ್ಕೊಳ್ಳೇಬೇಕು. ಆ ಇನ್ವೆಸ್ಟರ್ಸು ಅಷ್ಟೆಲ್ಲ ಪ್ರಶ್ನೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ನಮ್ಮೂರಲ್ಲಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಅಕ್ಕಿ ಸಕ್ಕರೆನೆಲ್ಲ ಸಾಲ ತಗೊಳ್ತೀವಿ. ಅವರು ಕೊಡ್ತಾರೆ. ಯಾಕೆ ಹೇಳಿ? ನಾವು ಅವ್ರಿಗೆ ವಾಪಸ್ ಕೊಡ್ತೀವಿ ಅನ್ನೋ ನಂಬಿಕೆ ಮೇಲೆ ತಾನೆ. ಹೌದು, ಅದಕ್ಕೆ ಒಂದು ಬ್ಯಾಂಕಲ್ಲಿ ಲೋನ್ ಕೇಳಕ್ ಹೋದ್ರೇನೆ ಶ್ಯೂರಿಟಿ ಕೇಳ್ತಾರೆ. ಅಂಥದ್ರಲ್ಲಿ 300 ಕೋಟಿ ಹೂಡಿಕೆ ಮಾಡ್ತಿದಾರಂದ್ರೆ ಅವ್ರಿಂತ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಕೇಳಿದ್ರೆ ಹೇಳ್ತಾನೆಲ್ಲ, ಕೋಪ ಬರಲ್ವಾ? ಹೋಗ್ಲಿ ಬಿಡಪ್ಪ ಪ್ರೀತು, 5 ಲಕ್ಷ ಅಷ್ಟೇ ತಾನೆ. ಮೊನ್ನೆ ಪಾರ್ವತಿದು ಸೀರೆ ಒಡವೆಗೆ 17 ಲಕ್ಷ ಖರ್ಚಾಗ್ಲಿಲ್ವಾ? ಏನಮ್ಮ ಪಾರ್ವತಿ? ಹಾ ಹೌದು ನಿಜ ಚಿಕ್ಕಮ್ಮ. ಆದ್ರೆ ಆ ದುಡ್ಡು ಏನಕ್ಕೆ ಖರ್ಚಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಇವಳು ಕೇಳಿದ್ರೆ ಏನಕ್ಕೆ ಖರ್ಚಾಗಿದೆ ಅಂದ್ರೆ ಹೇಳ್ತಾನೆ ಇಲ್ಲ. ನನ್ನ ಪ್ರಶ್ನೆ ಅದು, ದುಡ್ಡಿಂದಲ್ಲ. ಜನನಿವ್ರೆ ನಿಂತ್ಕೊಳ್ಳಿ. ಬ್ಯಾಗ್ ತಗೊಂಡು ಎಲ್ಲ ಹೋಗ್ತಾ ಇದ್ದೀರಾ? ಊರಿಗೆ. ಊರ್ಗ? ಹೌದು, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಕ್ಷಣನೂ ನಾನೀ ಮನೇಲಿರಲ್ಲ. ನಿಂತ್ಕೊಳ್ಳಮ್ಮ ಜಾನಿ. ಏನಾಗಿದೆ ನೀವಿಬ್ರಿಗೆ ಇವತ್ತು? ಯಾಕೆ ಈ ರೀತಿ ಆಡ್ತಾ ಇದ್ದೀರಾ? ದಯವಿಟ್ಟು ದುಡುಕ್ಬೇಡಿ ಜನನಿ ಅವರೇ. ಎಷ್ಟು ಅಡೆತಡೆಗಳ ಮಧ್ಯೆ ನೀವಿಬ್ರು ಪ್ರೀತಿಸಿ ಮದ್ವೆ ಆಗಿದ್ದೀರಾ, ಚೆನ್ನಾಗಿ ಸಂಸಾರನೂ ಮಾಡಿದ್ದೀರಾ. ಇವತ್ ನನ್ ಮೈದ್ನ ಹೊಡೆದ್ರು ಅಂದ್ ಮಾತ್ರಕ್ಕೆ ದಯವಿಟ್ಟು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡಿ. ಮತ್ತೆ ನೀವೇ ಹೇಳಿ ಪಾರ್ವತಿ ಅವರೇ, ನಾನು ಅರ್ಸನ್ ಕೊಟ್ಟೆ ಸೊಸೆನೆ ತಾನೆ. ನನ್ಗೆ ಒಂದ್ 5 ಲಕ್ಷ ರೂಪಾಯಿ ಖರ್ಚು ಮಾಡೋ ಯೋಗ್ಯತೆನೂ ಇಲ್ವಾ? ಆ ಸ್ವಾತಂತ್ರ್ಯ ಇಲ್ವಾ ನಂಗೆ? ಯಾಕಿಲ್ಲ, ಖಂಡಿತ ಇದೆ. ಈ ವಿಷಯದಲ್ಲಿ ನಾನ್ ನಿಮ್ ಪರವಾಗಿದ್ದೀನಿ. ಏನದಕ್ಕೆ ನೀವು
ಅವಳು ತಪ್ಪು ಮಾಡಿದ್ರು ಅವಳ ಪರವಾಗಿ ಮಾತಾಡ್ತಿದಾರಲ್ಲ. ಹೌದು, ತಪ್ಪೇನಿದೆ? ಅರ್ಸನ್ ಕೋಟೆಲಿ ದಿನಕ್ಕೆ 1 ಲಕ್ಷ ಖರ್ಚಾಗುತ್ತೆ. ಜನನಿಯವರು 5 ಲಕ್ಷ ಖರ್ಚು ಮಾಡಿದಾರಷ್ಟೇ. ಅರ್ಸನ್ ಕೋಟೆ ಸೊಸೆಯಾಗಿ ಅವ್ರಿಗಷ್ಟು ಅಧಿಕಾರ ಇಲ್ವಾ? ಇಲ್ಲ ಅಂತ ಹೇಳ್ತಿಲ್ಲ, ಅದ್ರ ದುಡ್ಡು ಏನಕ್ಕೆ ಖರ್ಚಾಗಿದೆ ಕಾರಣ ಬೇಕು ಅಂತ ಕೇಳ್ತಿದ್ದೀನಿ. ಹೌದು ಜನನಿಯವರೇ, ನೀವ್ ಏನಕ್ಕೆ ಖರ್ಚು ಮಾಡಿದ್ರಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು. ಹೋಗ್ಲಿ, ಅದೇನ್ ಕಾರಣ ಅಂತ ಹೇಳ್ಬಿಡಮ್ಮ ಜನನಿ. ಕಳೆದ ಸಲ ನಾನು ಊರಿಗೆ ಹೋದಾಗ ನಾನು ಹಾಕಿದ ನೆಕ್ಲೆಸ್ ನೋಡಿ ನಮ್ಮ ಅದಕ್ಕೆ ತುಂಬಾ ಇಷ್ಟಪಟ್ರು. ನಾನ್ ಹಾಕೊಂಡಿದ್ದನ್ನೇ ಕೊಡೋದಿಕ್ ಹೋದಾಗ ಬೇಡ, ಇದು ನಿನ್ ಗಂಡನ್ ಮನೆದು ಅಂತ ಹೇಳಿದ್ರು. ನಾಳೆ ಅವ್ರ ಬರ್ಡೇ ಇದೆ, ಅದಕ್ಕೆ ನನ್ ಕಡೆಯಿಂದ ಒಂದ್ ಚಿನ್ನದ ನೆಕ್ಲೆಸ್, ಒಂದ್ ಬಳೆ ಸೆಟ್ ನ ಪರ್ಚೇಸ್ ಮಾಡಿ ಕೊಟ್ಟು ಕಳಿಸ್ದೆ. ಅದಕ್ಕೆ 5 ಲಕ್ಷ ಖರ್ಚಾಯ್ತು. ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದರಿಂದ ಎಲ್ರಿಗೂ ಖುಷಿ ಆಗುತ್ತೆ. ಈ ವಿಷಯ ನೀವು ಮುಂಚೆನೆ ಯಾಕೆ ಹೇಳಲಿಲ್ಲ? ನನ್ಗಷ್ಟು ಸ್ವತಂತ್ರ ಇದೆ ಅಂತ ಅನ್ಕೊಂಡೆ. ಗಂಡ ಆದವನು ನನ್ ಮೇಲೆ ನಂಬಿಕೆ ಇಡ್ಬೇಕು ಅಂತ ನಿರೀಕ್ಷೆ ಮಾಡೋದ್ ತಪ್ಪ? ಬೇಡ ಪ್ರೀತು, ನೋಡು ಬೇಡ, ನಿಂಗೇನು ಹೊತ್ತು ಗೊತ್ತು ಇಲ್ವಾ? ಆಟೋಗ್ರಾಫ್ ಪ್ಲೀಸ್. ಆಟೋಗ್ರಾಫಾ? ಇಲ್ಲ ಮತ್ತೆ ಕೇಳಿ ತರ ಬರ್ತಾ ಇದೆಯಾ? ಹೆದರಿಕೆ ಆಗಲ್ವಾ? ಕರೆಕ್ಟ್ ಕರೆಕ್ಟ್. ಸರಿ ಸರಿ, ಈಗ ಮಾತಾಡಿ ಸಾಕು, ಆಟೋಗ್ರಾಫ್ ಹಾಕು. ನಾನೇನ್ ಸಿನಿಮಾ ಸ್ಟಾರಾ ಆಟೋಗ್ರಾಫ್ ಹಾಕೋದಿಕ್ಕೆ? ಇವತ್ತಿಂದ ಈ ಮನೆಯಲ್ಲಿ ನೀನು ದೊಡ್ಡ ಸ್ಟಾರ್ ಆಗ್ತೀಯ, ಅದಕ್ಕೆ ಅಡ್ವಾನ್ಸ್ ಆಗಿ ಆಟೋಗ್ರಾಫ್ ಕೇಳ್ತೀನಿ ಪ್ಲೀಸ್. ನಾನ್ ಯಾವ ವಿಷಯಕ್ಕೆ ಸ್ಟಾರ್ ಆಗ್ತೀನಿ ಅಂತ ಬಿಡ್ಸ್ ಹೇಳಪ್ಪ. ಇವತ್ತು ಅದಕ್ಕೆ ಇಷ್ಟು ದೊಡ್ಡ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ, ಅದರಿಂದ ಮಾಮ್ ಇಂಪ್ರೆಸ್ ಆಗಿದ್ದಾರೆ. ಸೊ ಇದ್ರಲ್ಲಿ ಅದಕ್ಕೆ ಗೆಲ್ವಂತ ಮಾಮ್ ಬರೀತಾರೆ. ಇದು ಇಡೀ ಜಗತ್ಗೆ ಗೊತ್ತಿರೋ ಸತ್ಯ ಅಲ್ವಾ? ಹೌದು, ಆದ್ರೆ ಇದ್ರಲ್ಲಿ ನಿನ್ ಹೆಂಡತಿ ಸೆಲೆಬ್ರಿಟಿ ಆಗೋ ವಿಷಯ ಏನಿದೆ? ಟಾಸ್ಕ್ ಗೆದ್ದಿರೋದು ಪಾರ್ವತಿಯವರು. ಅತ್ತೆ ನಿಜವಾಗ್ಲೂ ಹೊಗಳೋದೇ ಆದ್ರೆ ಅದು ಪಾರ್ವತಿಯವ್ರನ್ನ ತಾನೆ. ಆದ್ರೆ ಅದೇ ಅದಕ್ಕೆ ಹೊಗಳೋದು ನಿನ್ನ. ನನ್ನನ್ನ? ಹೌದು. ಪಾರ್ವತಿಯವರು ನನ್ನನ್ನು ಹೊಗಳ್ತಾರ? ಹೌದು. ನೋಡ್ದ್ಯಾ, ನಾನು ಹೇಳಿರ್ಲಿಲ್ವಾ ಮೊನ್ನೆ ಅದಕ್ಕೆ ನೀನು ಹೊಗಳ್ತಾ ಇದ್ರು ಅಂತ. ನಾನೇನಾದ್ರೂ ದೊಡ್ಡ ಮಟ್ಟದಲ್ಲಿ ಗೆದ್ರೆ ಅದಕ್ಕೆ ಕಾರಣ ಜನನಿ, ಅವ್ರನ್ನೇ ಮೊದಲು ಹೊಗಳೋದು ಅಂತ ಹೇಳ್ತಿದ್ರು. ಹೌದಾ ಬಾಬಾ? ಹೌದಮ್ಮ ಜನನಿ. ಅಮ್ಮ 300 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಪಿಸ್ಬೇಕು ಅಂತ ಹೇಳಿದ್ರು. ಇವತ್ತು ಬಂದು ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದು ಪಾರ್ವತಿಯ ದೊಡ್ಡ ಗೆಲುವು. ಆದ್ರೆ ಪಾರ್ವತಿ ಗೆಲುವಿನ ಹಿಂದೆ ನಿನ್ನ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಅವಳು ಪ್ರತಿ ಸತಿ ಕುಗ್ದಾಗ್ಲೂ ನನ್ನಷ್ಟೇ ನೀನು ಕೂಡ ಅವಳಿಗೆ ಧೈರ್ಯ ತುಂಬಿದ್ಯಾ. ಇವತ್ತೇ ಟಾಸ್ಕ್ ಅಲ್ಲಿ ತಗೋ, ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ರಗ್ಗೋದಿ ಮಲ್ಕೊಂಡಿದ್ಲು. ಅವಾಗ ನಾನೇನೋ ಧೈರ್ಯ ತುಂಬಿದೆ. ಆದ್ರೆ ಈ ಟಾಸ್ಕ್ ಅಲ್ಲಿ ಗೆಲ್ಲೇಬೇಕು ಅಂತ ನೀನ್ ಪ್ರೀತು ಹತ್ರ ಏಟ್ ತಿಂದು ಮನೆ ಬಿಟ್ಟು ಹೋಗೋ ಡ್ರಾಮಾ ಮಾಡಿದ್ದಕ್ಕೇನೆ ಅವಳಿಗೆ ಈ ಟಾಸ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗಿದ್ದು. ನೋಡಮ್ಮ ಜಾನಿ, ಅಮ್ಮ ನಿನ್ನ ಹೊಗಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಪಾರು ಅಂತೂ ನಿನ್ನ ಹೆಲ್ಪ್ನ ಯಾವತ್ತೂ ಮರೆಯಲ್ಲ. ನನಗಂತೂ ಗ್ಯಾರಂಟಿ ಇದೆ ಬ್ರೋ, ಇವತ್ತು ಮಾಮ್ ಅದಕ್ಕೇನು ಹೊಗಳ್ತಾರೆ, ಅದಕ್ಕೆ ಜನನ ಹೊಗಳ್ತಾರೆ. ಒಟ್ನಲ್ಲಿ ಮಾಮ್ಗೆ ಇಬ್ರು ಸೊಸೆಂದ್ರ ಬಗ್ಗೆ ಪ್ರೌಡ್ ಫೀಲ್ ಬರೋದಂತೂ ಗ್ಯಾರಂಟಿ. ಬೇಡ, ಮನೆ ಅಧಿಕಾರ ನಡೆಸ್ತಿರೋದು ನೀನು ನಿಂತಿರೋವಾಗ ನಾನ್ ಕೂತ್ಕೊಳ್ಳೋದು ಸರಿಯಲ್ಲ. ನೀವ್ ನನಗೆ ಕೊಟ್ಟಿರೋ ಅಧಿಕಾರದಿಂದಾನೇ ಹೇಳ್ತಾ ಇದ್ದೀನಿ, ನೀವೀಗ ಕೂತ್ಕೋಬೇಕು. ಅವ ಇವತ್ತು ಪಾರ್ವತಿಯವರು ಟಾಸ್ಕ್ ಅಲ್ಲಿ ಗೆದ್ದಿದ್ ಖುಷಿಗೆ ನಾನೇ ಜಾಮೂನ್ ಮಾಡಿದ್ದೀನಿ, ತಗೊಳ್ಳಿ. ಸಕ್ಕತ್ತಾಗಿದೆ. ಯಾವ ಬುಕ್ ನೋಡ್ ಮಾಡಿದೆ? ಇದು ಜನನಿ, ನಿನ್ ಮದ್ವೆ ಆಗಿ ಬಂದಾಗಿಂದ ಅಡ್ಗೆ ಮನೆ ಕಡೆಗೆ ಕಾಲಿಟ್ಟಿಲ್ವಲ್ಲ, ಅದಕ್ಕೆ ತಮಾಷೆ ಮಾಡ್ತಿದ್ದಾನೆ. ಎಸ್ ಚಿಕ್ಕಮ್ಮ, ಬಟ್ ಆದ್ರೂ ಜಾಮೂನು ಬೊಂಬಾಟಾಗಿದೆ. ಹಾ ಸಖತ್ತಾಗಿದೆ. ಜನನಿ, ನೀನು ಜಾಮೂನ್ ತಿನ್ನಮ್ಮ.
ಇಲ್ಲ ಚಿಕ್ಕದೆ, ನಿಮ್ದೆಲ್ಲ ಆಗ್ಲಿ, ನಾನು ಆಮೇಲೆ ತಿಂತೀನಿ. ಆಹಾ, ಎಂಥ ಒಳ್ಳೆ ಮನ್ಸು. ಅರಸನಕೋಟೆ ಸೊಸೆ ಅಂದ್ರೆ ಹೇಗಿರ್ಬೇಕು. ಜಾಮೂನ್ ತುಂಬಾ ಚೆನ್ನಾಗಿದೆ ಅಮ್ಮ ಜಮ್ಮಿ. ಥ್ಯಾಂಕ್ಸ್ ಭಾವ. ಪಾರ್ವತಿ ಅವ್ರೇನು ಹೇಳಲೇ ಇಲ್ಲ. ಅಮ್ಮನಲ್ಲಿರೋ ಕೈ ರುಚಿ ನಿಮ್ಮಲ್ಲೂ ಇದೆ ಜನನೀವ್ರೆ. ಇವತ್ತು ಈ ಡೀಲ್ ಆಗದೆ ಹೋಗಿದ್ದಿದ್ರೆ ನಮ್ಮ ಕಂಪ್ನಿಗೆ ತುಂಬಾ ಲಾಸ್ ಆಗಿರ್ತಿತ್ತು ಅಲ್ವಾ? ಲಾಸ್ ಅನ್ನೋದಕ್ಕಿಂತ ಬಿಸ್ನೆಸ್ ಆಗ್ತಿರ್ಲಿಲ್ಲ ಅನ್ಬೋದು. ಹೌದತ್ಗೆ, ಈ ಪ್ರಾಜೆಕ್ಟ್ ಇಂದ 100 ಜನ ಹೊಸಬ್ರಿಗೆ ಕೆಲಸ ಸಿಗತ್ತೆ, ಜೊತೆಗೆ ನಮ್ಮ ಕಂಪ್ನಿನೂ ಬೆಳೆಯುತ್ತೆ. ನಮ್ಮ ಕಂಪ್ನಿ ಶುರು ಆದಾಗಿಂದ ಇಂಥ ಡೀಲ್ಸ್ ನಾವು ಟ್ರ್ಯಾಕೇ ಮಾಡಿರ್ಲಿಲ್ಲ ಅತ್ಗೆ. ಇವತ್ತು ನಮ್ಮ ಈ ಪಾರ್ವತಿ ಮಾತಿಂದ ಇದೆಲ್ಲ ಸಾಧ್ಯ ಆಯ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅತ್ಗೆ? ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತಂದ್ರೆ ನನಗೂ ತುಂಬಾ ಸಂತೋಷನೇ. ಇದಕ್ಕೆ ಕಾರಣಳಾದವಳು ಪಾರ್ವತಿ. ಸೊ ಎಲ್ಲ ಕ್ರೆಡಿಟ್ಸು ಪಾರ್ವತಿಗೆ ಸೇರ್ಬೇಕು. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಪಾರ್ವತಿ. ಏನಮ್ಮ ಪಾರ್ವತಿ, ನಿನ್ನ ಈ ಗೆಲುವಿನ ಬಗ್ಗೆ ನೀನೇನ್ ಹೇಳ್ತಿ? ಪಾರ್ವತಿ, ನೀನ್ ಗೆದ್ದಿದ್ ನಮ್ಗೆಲ್ಲ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನಾವೇ ಗೆದ್ದಷ್ಟು ಸಂತೋಷ ಆಯ್ತು ಕಣೆ. ಅದರಲ್ಲೂ ಅಖಿಲ್ ಅಂಬೋರ್ ನಿನ್ ಬಗ್ಗೆ ಹೊಗಳು ಮಾತಾಡಿದ್ ಕೇಳಿಸ್ಕೊಂಡ್ರೆ ನನಗಂತೂ ಬಂಗಾರದ ಕಿರೀಟನೇ ತೊಡ್ಸಿದ್ರೆ ನಂಗಾಯ್ತು. ಪಾರ್ವತಿ, ನಮ್ಮ ಒಡಹುಟ್ಟವ್ರೆ ಗೆದ್ದಷ್ಟೇ ಖುಷಿ ಆಯ್ತು ನಮ್ಗೆ. ಇದೇನೆ ಪಾರ್ವತಿ, ನೀನು ಒಡ ಹುಟ್ಟದವಳಲ್ವೇನೆ? ಯಾವ ಬಾಯಿಲ್ ಹೇಳಿ ಸಾವಿತ್ರಕ್ಕ ಇಲ್ಲ ಅಂತ. ಯಾವ ಜನ್ಮದಲ್ಲಿ ನಾವೆಲ್ಲ ಒಡ ಹುಟ್ಟಿದವರಾಗಿದ್ವೋ, ಈ ಜನ್ಮದಲ್ಲಿ ನಾವೆಲ್ಲರೂ ಒಂದೇ ಮನೇಲಿದ್ದೀವಿ. ನನಗೋಸ್ಕರ ನೀವೆಲ್ಲರೂ ಮಾಡಿರೋ ತ್ಯಾಗನ ನಾನು ಯಾವತ್ತೂ ಮರೆಯೋದಿಕ್ಕಾಗಲ್ಲ. ಅಂತೂ ಕಷ್ಟಪಟ್ಟು ಗೆದ್ದಿಯಲ್ಲ ಪಾರು. ಇದೇ ತರ ಕೊನೆಯವರೆಗೂ ನೀನ್ ಗೆಲ್ಬೇಕು ಅನ್ನೋದೇ ನನ್ನ ಆಸೆ. ಪಾರ್ವತಿ, ನಾನಂತೂ ಇವತ್ತಿನ 3 ಕೋಟಿ ಪರೀಕ್ಷೆ ನೀನ್ ಗೆಲ್ಲಿ ಅಂತ ನಮ್ಮ ಮನೆ ದೇವರು ಗವಿರಂಗಪುರ ಗವಿರಂಗ ಸ್ವಾಮಿಗೆ ಅರ್ಕೆ ಹೊತ್ತಿದೆ ಪಾರ್ವತಿ. ನಿಜನಾ ಜನಪಣ್ಣ? ಓ ಜನಪ್ಪ, ಸುಳ್ಳು ಹೇಳ್ತಾ ಇದ್ದೀರಾ? ದೇವರಣ್ಣಗೂ ಇಲ್ಲ ದೊಡ್ಡಜ್ಮನ್ರೆ. ಆಯ್ತು ಬಿಡಿ, ಸುಮ್ಮನೆ ತಮಾಷೆಗೆ ಹೇಳ್ದೆ. ಪಾರ್ವತಿ, ಕೊನೆಗೂ ನಿನ್ ಪ್ರಯತ್ನ ನಿನ್ ಕೈ ಬಿಟ್ಟಿಲ್ಲ ನೋಡಮ್ಮ. ಇಲ್ಲ ಸಾವಿತ್ರಕ್ಕ, ಈ ಗೆಲುವಿಗೆ ನನ್ನ ಪ್ರಯತ್ನಕ್ಕಿಂತ ಅಖಿಲಮ್ಮನೇ ಕಾರಣ. ಅವರ ಪರೀಕ್ಷೆ ಕೊಟ್ಟಿದ್ದಕ್ಕೆ ಇವತ್ ನಾನು ಅದನ್ನೆಲ್ಲ ಮಾಡಿ ಗೆಲ್ಲೋ ಹಾಗಾಗಿದ್ದು. ಹಾಗೆ ನಿಮ್ಮೆಲ್ಲರ ಸಹಾಯದಿಂದ, ಜನನಿಯವ್ರ ಪ್ರೋತ್ಸಾಹದಿಂದ ನಾನು ಗೆಲ್ಲೋ ಹಾಗಾಯ್ತು. ಹಾಗಾದ್ರೆ ಇದ್ರಲ್ಲಿ ನಂದೇನು ಹೆಸರಿಲ್ವಾ? ಇಲ್ಲ ಅಂತ ಹೇಳ್ತೀನಿ ಯಜಮಾನ್ರೆ. ಪ್ರತಿ ಸಲ ನಾನು ಕುಗ್ದಾಗ ನನ್ ಬೆನ್ ತಟ್ಟಿ ಹುರ್ದುಂಬಿಸಿ ನನ್ನ ಮೇಲಿಡೋ ಹಾಗೆ ಮಾಡಿದ್ ನೀವೇ ತಾನೆ. ನೀವು ನನ್ ಗಂಡ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ ಗುರು ಅಂದ್ರೆ ತಪ್ಪಾಗಲ್ಲ. ಓ ಪಾರ್ವತಿ, ಸ್ವಲ್ಪ ಕಮ್ಮಿ ಮಾಡು. ಇಷ್ಟೊಂದು ನನ್ನ ಹೊಗಳ್ಬಿಟ್ರೆ ನನಗೆ ಕೊಬ್ಬಂದ್ಬಿಡುತ್ತೆ. ಹಾಗಾದ್ರೆ ನೀವು ಸ್ವೀಟ್ ತಿನ್ಬೇಡಿ ದೊಡ್ಡಜ್ಮನ್ರೆ. ಯಾಕೆ ಚೆನ್ನಪ್ಪ? ಕೊಬ್ಬಂದ್ಬಿಡುತ್ತೆ. ಈ ನನ್ ಗೆಲುವು ನಿಮಗ್ ಸೇರ್ಬೇಕಮ್ಮ. ಆದ್ರೆ ಅವಳ ಬಾಯಲ್ಲಿ ಒಂದೇ ಒಂದು ಮಾತಾದ್ರು ನಿಮ್ ಮತ್ತೆ ಬಂತೇನಮ್ಮ? ಹೀಗಿರುವಾಗ ನೀನ್ ಯಾಕೆ ಸುಮ್ಮನೆ ಫೀಲ್ ಆಗ್ತಿದ್ಯಾ? ನೀವೆಲ್ರೂ ನನ್ಗೋಸ್ಕರ ಊಟ ಬಿಟ್ರಿ. ಪಾಪ ಜನನಿಯವರು ಅವ್ರ ತವ್ರ ಮನೆಯಲ್ಲೂ ಬಟ್ಟೆ ಒಗ್ದಿದ್ರೋ ಇಲ್ವೋ, ಆದ್ರೆ ಇಲ್ಲಿ ನನಗೋಸ್ಕರ ಬಟ್ಟೆ ಒಗಿದ್ರು. ಇನ್ನು ನನ್ನ ಮೈದ್ನ ಐರನ್ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡ್ರು. ನೀವೆಲ್ಲರೂ ಮಾಡಿರೋ ತ್ಯಾಗ ಒಂದ ಎರಡ, ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಅಂತಂದ್ರೆ ಅದು ಜನನಿಯವ್ರದ್ದು.
ನಾನ್ ಹೂಡ್ಕೆದಾರರ ಹತ್ರ ಮಾತಾಡ್ಲಿ ಅಂತ ಪಾಪ ಅವ್ರ ಗಂಡನಿಂದ ಅವರು ಏಟ್ ತಿಂದ್ರು. ನನ್ ಸ್ವಂತ ತಂಗಿ ಇದ್ದಿದ್ರು ಈ ತರ ಮಾಡ್ತಿದ್ಲು ಇಲ್ವೋ ಗೊತ್ತಿಲ್ಲ. ಅವ್ರ ಉಪಕಾರನ ಈ ಜನ್ಮ ಪೂರ್ತಿ ಮರೆಯಲ್ಲ. ಅದಕ್ಕೆ ಇದುವರೆಗೂ ಯಾವ ವಿಷಯದಲ್ಲಾದ್ರೂ ಯಾರನ್ನಾದ್ರೂ ಬಿಟ್ಕೊಟ್ಟಿದ್ರ ನೀನು ಹೇಳು. ಅತ್ತೆ ಮುಂದೆ ನಮ್ಮನ್ನ ನೆನ್ಸ್ಕೊಳ್ದೆ ಇದ್ದಿದ್ದು ಒಂದ್ ರೀತಿಲಿ ಬಿಟ್ಕೊಟ್ಟ ಹಾಗೆ ಅಲ್ವಾ ಪ್ರೀತು? ಕಾರಣ ಇಲ್ಲದೆ ಅದಕ್ಕೆ ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜನನಿ. ಇದ್ರಲ್ಲಿ ನಿನ್ಗೇನ್ ಕಾರಣ ಕಾಣಿಸ್ತಿದೆ? ಬಹುಶಃ ನನ್ಗನ್ಸುತ್ತೆ ಅದಕ್ಕೆ ಮನೆ ಕೆಲಸವ್ರಾಗಿದ್ದಾಗ ಮಾಮ್ ಅವ್ರನ್ನ ಸಾಕಷ್ಟು ವಿಷಯಕ್ಕೆ ಹೋಗ್ಲಿದ್ದಾರೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮಾಮ್ನ ಈಗ ಅವ್ರು ಹೋಗ್ಲಿರ್ಬೋದಲ್ವಾ? ಅದು ಅಲ್ದೆ ಮದ್ವೆ ಆದ್ಮೇಲೆ ಮೊದಲನೇ ಸಲ ಅಖಿಲಮ್ಮ ನನ್ ಮುಖ ನೋಡಿ ಮಾತಾಡ್ಸಿದ್ರು, ಹೊಗಳಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಆ ಕ್ಷಣ ಅವ್ರಿಗಾಗಿದ್ದ ಸಂತೋಷಕ್ಕೆ ಅವ್ರು ಅಷ್ಟು ಮಾತಾಡಿದ್ದೆ ಅವ್ರಿಗೆ ದೊಡ್ಡದಾಗಿರುತ್ತೆ ಜನನಿ. ನಾನು ಆಗ್ಲೇ ಹೇಳ್ದ ಹಾಗೆ ನನ್ ಗೆಲುವಿನ ಹಿಂದೆ ನೀವೆಲ್ಲರೂ ಇದ್ದೀರಾ. ನನ್ನನ್ ಗೆಲ್ಲೋದಿಕ್ ಮುಂದೆ ಬಿಟ್ಟು ನನ್ನ ಹಿಂದೆ ನಿಂತು ನೀವೆಲ್ಲರೂ ಮನ್ಸಾರೆ ಹರಿಸಿದ್ದೀರಾ. ಪಾರ್ವತಿ, ಹೋಗ್ಲಿದ್ ಸಾಕು. ಇನ್ನೂ ಜಾಸ್ತಿ ಹೋಗ್ಲಿದ್ರೆ ಚೆನ್ನಪ್ಪಂಗ್ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಹೊಟ್ಟೆ ನೋವಾ? ಯಾಕೆ? ಮತ್ತಿನ್ನೇನು, ಅವಾಗಿಂದ ಅವ್ರ ಕಣ್ಣು ಈ ಸ್ವೀಟ್ ಬಾಕ್ಸ್ ಮೇಲೆ ಇದೆ ಪಾಪ. ಅಯ್ಯೋ, ಮಾತಿನ ಬರ್ದಲ್ಲಿ ನಾನು ಸಿಹಿ ಕೊಡೋದೇ ಮರ್ತೋಗ್ಬಿಟ್ಟೆ. ತಗೊಳ್ಳಿ ಬೇಗ, ನಾನು ಜನನಿಯವ್ರಿಗೆ ತಗೊಂಡೋಗಿ ಕೊಡ್ಬೇಕು. ಈ ವಿಷಯದಲ್ಲಿ ಸ್ವಚ್ಛವಾದ ಬಿಳಿ ಬಟ್ಟೆನ ಒಂದು ಕಪ್ಪು ಚುಕ್ಕೆ ನುಂಗಾಕ್ತು ಅನ್ನೋ ಥರ ಆಗಬಾರ್ದು. ಒಂದು ಕೆಲಸ ಮಾಡೋಣ, ಈ ವಿಷಯ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ. ನೇರವಾಗಿ ಅದಕ್ಕೆ ಹತ್ರ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ಪಾರು, ಆದ್ರೂ ಈ ದಾಂಪತ್ಯ ಜೀವನ ಶುರು ಮಾಡೋ ಯೋಗ ನಮ್ಗೆ ಯಾವಾಗ ಕೂಡ ಬರುತ್ತೋ ಏನೋ. ನೀನ್ ಹೇಗೂ ಗೆದ್ದಿದ್ಯಲ್ಲ, ಆ ಖುಷಿಗೆ ಒಂದು ಮುತ್ತಾದ್ರೂ ಕೊಡ್ಬೋದಲ್ವಾ? ಪ್ರೀತು, ಏನೋ ಇದು? ಏನ್ ನಡೀತಿದೆ ಇಲ್ಲಿ? ಮದುವೆ ಆಗಿ ಇಷ್ಟು ತಿಂಗಳಾದ್ರೂ ಅವ್ರಿಬ್ರು ಮಧ್ಯೆ. ಈ ವಿಷಯ ನಂಗೆ ಮುಂಚೆನೆ ಗೊತ್ತಿತ್ತು. ಏನ್ ಹೇಳ್ತಿದ್ಯಾ ಪ್ರೀತು? ಹೌದು ಚಿಕ್ಕಪ್ಪ, ಜನನಿಗೂ ಗೊತ್ತು. ಹೌದಾ? ಹೌದು ಚಿಕ್ಕಪ್ಪ. ಏನಾಯ್ತು ಅಂತಂದ್ರೆ, ಅಮ್ಮ ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಮ್ಮಿಬ್ರ ಮಧ್ಯೆ ಗಂಡ ಹೆಂಡತಿ ಸಲ್ಗೆ ಬೇಡ ಅಂತ ಹೇಳಿದೀನಿ ತಾನೆ. ನೀವಿಷ್ಟು ಮುಂದುವರಿತಿದ್ದೀರಲ್ಲ, ಇದು ಸರಿಯಲ್ಲ. ಆದ್ರೆ ಈ ವಿಷಯ ಅಣ್ಣಂಗೆ ಗೊತ್ತಿಲ್ವಾ? ಇಲ್ಲ. ಮತ್ತೆ ಯಾಕೆ ಹೇಳಿಲ್ಲ? ಅದು ಬ್ರೋದು ಅದಕ್ಕೆ ಇದು ತೀರಾ ಪರ್ಸನಲ್ ವಿಷಯ ಅಲ್ವಾ. ಅವ್ರ ನಿರ್ಧಾರ ಮಾಡಾಗಿದೆ. ಇದನ್ನ ಡ್ಯಾಡಿಗೆ ತಿಳಿಸೋದು ಸರಿ ಅಂತ ಅನ್ಸ್ಲಿಲ್ಲ. ಅದಕ್ಕೆ ನಿರ್ಧಾರನ ಬ್ರೋ ಕೂಡ ರೆಸ್ಪೆಕ್ಟ್ ಮಾಡಿದ್ದಾನೆ. ಅಂಥದ್ರಲ್ಲಿ ನಾವು ಮೂಗ್ ತಿರ್ಸೋದು, ಅವ್ರಿಗೆ ಮುಜುಗರ ಆಗೋದು ಇವೆಲ್ಲ ಬೇಡ ಅಂತ ನಾವೇ ಸುಮ್ಮನಾದ್ವಿ. ಆದ್ರೆ ಇತ್ತೀಚೆಗೆ ಯುಗಾದಿ ಹಬ್ಬಕ್ಕೆ ಅಂತ ಹಳ್ಳಿಗೆ ಹೋದಾಗ ಜನನಿ ಅವ್ರ ಅದಕ್ಕೆ ಹತ್ರ ಪಾರ್ವತಿ ಅದಕ್ಕೆ ಹತ್ರ ಮಾತಾಡ್ಸಿದ್ಲು. ಆದ್ರೂ ಅದಕ್ಕೆ ಒಪ್ಲಿಲ್ಲ. ಇದ್ಯಾಕೋ ವರ್ಕೌಟ್ ಆಗಲ್ಲ, ಸ್ವಲ್ಪ ದಿನ ಸುಮ್ಮನಿದ್ ಬಿಡೋಣ ಅಂತ ನಾವೇ ಅಂದ್ಕೊಂಡ್ವಿ. ಇಲ್ಲ ಪ್ರೀತು, ಈ ವಿಷಯನ ಇಲ್ಲೇ ಬಿಡೋಕ್ಕಾಗಲ್ಲ, ಬಿಡಬಾರ್ದು. ಏನಾದ್ರೂ ಮಾಡಿ ಸರಿ ಮಾಡ್ಬೇಕಲ್ಲ. ಆದ್ರೆ ಹೇಗೆ ಚಿಕ್ಕಪ್ಪ? ಕಂಡ್ಕೊಂಡವ್ರ ಹತ್ರ ಬುದ್ಧಿ ಹೇಳ್ಸೋ ವಿಷಯ ಅಲ್ಲ ಇದು. ತುಂಬಾ ಸೂಕ್ಷ್ಮವಾಗಿ ವಿಷಯ ಹ್ಯಾಂಡಲ್ ಮಾಡಬೇಕು. ಇಬ್ರು ನಿಜವಾಗ್ಲೂ ಮನ್ಸು ಬದಲಾಯಿಸ್ತಾರ? ಯಾಕಂದ್ರೆ ಅವ್ರು ಮಾಡ್ತಿರೋದು ತ್ಯಾಗ. ಇಲ್ಲ ಪ್ರೀತು, ಇದೆಲ್ಲ ನಂಗೆ ತ್ಯಾಗದ ತರ ಕಾಣಿಸ್ತಾ ಇಲ್ಲ, ದಡ್ಡತನ ಅನಿಸ್ತಿದೆ. ಈ ವಿಷಯನ ಡೀಲ್ ಮಾಡೋದಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ. ಯಾರು ಚಿಕ್ಕಪ್ಪ?
ಅಖಿಲಮ್ಮ ಇವತ್ತು ನನ್ನನ್ನು ಎಲ್ರ ಮುಂದೆ ಹೊಗಳ್ದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಆ ದೇವ್ರೆ ಪ್ರತ್ಯಕ್ಷ ಆಗಿ ನನಗ್ ವರ ಕೊಟ್ಟೇನೋ ಅನ್ನೋಷ್ಟು ಸಂತೋಷ ಆಯ್ತು. ನನ್ ಕನ್ಸಲ್ಲೂ ಇದನ್ನ ಊಹಿಸಿರ್ಲಿಲ್ಲ. ನಾನ್ ದೊಡ್ಡೇಜ್ಮಾನ್ರನ್ನ ಮದ್ವೆ ಆದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಅಖಿಲಮ್ಮನ್ ಮಧ್ಯೆ ಒಂದ್ ದೊಡ್ಡ ಕಂದಕಾನೆ ಸೃಷ್ಟಿ ಆಯ್ತು. ಅಳ್ಸಕ್ ಆಗದೆ ಇರೋಷ್ಟು ಅಂತರ ಸೃಷ್ಟಿ ಆಯ್ತು. ಇದೆರಡನ್ನೂ ಕಮ್ಮಿ ಮಾಡೋದಿಕ್ಕೆ 1 ತಿಂಗಳ ನಿರೀಕ್ಷೆ ಅನ್ನೋ ಪರೀಕ್ಷೆ ಶುರುವಾಯ್ತು. ಆದ್ರೂ ನನ್ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಈ ಪರೀಕ್ಷೆಯಿಂದ ಅವ್ರ ಎತ್ತರಕ್ಕೆ ನಾನು ತಲುಪಲ್ಲ ಅನ್ನೋ ಸತ್ಯನೂ ನನಗ್ ಗೊತ್ತಿತ್ತು. ಆದ್ರೆ ಅವ್ರ ಕಡೆಗೆ 1 ಹೆಜ್ಜೆ ಮುಂದೆ ಹೋಗೋ ತರ ಆಯ್ತು ಇವಾಗ. ಹಾಗಿದ್ಮೇಲೆ ನಿನ್ನ ವೈಯಕ್ತಿಕ ಜೀವನದಲ್ಲೂ 1 ಹೆಜ್ಜೆ ಮುಂದೆ ಹೋಗೋದು ನ್ಯಾಯ ಅಲ್ವಾ? ಎಲ್ರ ತರ ನೀವಿಬ್ರು ಇನ್ನೂ ಸಂಸಾರನೇ ಶುರು ಮಾಡಿಲ್ಲ ಅಲ್ವಾ ಪಾರು? ಈಗ ನಾನು ಮಾತಾಡ್ಬೇಕು ಅಂತ ಬಂದಿರೋದೆ ನಿನ್ ದಾಂಪತ್ಯದ ಬಗ್ಗೆ. ಈ ವಿಷಯ ನಿನಗೆ ಗೊತ್ತಾಯ್ತು? ನನಗ್ ಮಾತ್ರ ಅಲ್ಲ, ಜನನಿ ಅಮ್ಮವ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಮೋಹನ್ ಯಜಮಾನ್ರಿಗೆ ಎಲ್ರಿಗೂ ಗೊತ್ತು. ಮದುವೆ ಆದ್ಮೇಲೆ ಕಷ್ಟನೋ ಸುಖನೋ ಜೀವನ ಅಂತೂ ಮಾಡ್ಲೇಬೇಕಲ್ವಾ? ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ಮಧುರ ಕ್ಷಣಗಳು ಅಂತ ಇರುತ್ತವೆ, ಅದನ್ನು ಅನುಭವಿಸ್ಲೇಬೇಕಮ್ಮ. ಗಂಡು ಹೆಣ್ಣಿನ ಸಮಾಗಮ, ಪ್ರಕೃತಿಯ ನಿಯಮ, ಅದನ್ನ ಮುಂದೂಡಬಾರ್ದು, ವಿರೋಧಿಸ್ಲೂಬಾರ್ದು. ಕಾಲಕ್ಕೆ ಏನೇನಾಗಬೇಕು ಅದಾಗಲೇಬೇಕು, ಆಗೋದನ್ನ ತಡೀಲೂಬಾರ್ದಮ್ಮ. ಬದಲಿಗೆ ಸಂತೋಷದಿಂದ ಅನುಭವಿಸ್ಬೇಕು. ಈಗ ಹೇಗಿದ್ರು ಅಖಿಲಮ್ಮ ನಿನಗೆ ಹೊಗಳಿದ್ದಾರೆ. ಮುಂದೆ ನಿನ್ ಮದ್ವೆನ ಒಪ್ಕೊಂಡು ಸೊಸೆ ಅಂತ ಸ್ವೀಕಾರ ಮಾಡ್ಬೋದಲ್ವಾ? ಆದ್ರೆ ಅದು ಯಾವಾಗ ನಿನಗ್ ಗೊತ್ತಾ? ಒಂದು ವೇಳೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳೇ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೊನೆವರೆಗೂ ಹೀಗೆ ಇರ್ತೀರಾ? ಬರೀ ನಿನ್ನೊಬ್ಬಳ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ, ನಿನ್ ಗಂಡನ್ ಮನಸ್ಥಿತಿ ಬಗ್ಗೆನೂ ಯೋಚನೆ ಮಾಡಮ್ಮ. ಅಮ್ಮ ಕೊಟ್ಟಿರೋ ಪರೀಕ್ಷೆ ಇನ್ನ ಮುಗ್ದಿಲ್ಲ ಸಾವಿತ್ರಕ್ಕ. ಒಂದ್ ವೇಳೆ ಅವ್ರು ಕೊಟ್ಟಿರೋ ಪರೀಕ್ಷೆಲೆಲ್ಲ ನಾನು ಸೋತ್ರೆ ಅಮ್ಮ ಖಂಡಿತ ನನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ನೀವು ಹನುಮಂತನ ಹೋದ ಜನ್ಮದಲ್ಲಿ ಸ್ವಂತ ಅಣ್ಣ ತಂಗಿ ಆಗಿದ್ರೇನೋ ಅನ್ಸತ್ತೆ ಅಲ್ವಾ ಅಮ್ಮವ್ರೆ? ಇದ್ರೂ ಇರಬಹುದು. ಅದಕ್ಕೆ ಈ ಜನ್ಮದಲ್ಲಿ ಅವ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ಅಕ್ರೆ, ನಿಮ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಭಯ ಭಕ್ತಿ, ಜೊತೆಗೆ ನಿಯತ್ತು. ನಿಜ, ನಿಮಗ್ ನೋವು ಕೊಟ್ಲು ಅಂತ ಸ್ವಂತ ಮಗಳನ್ನೇ ದೂರ ಇಟ್ಟಿದ್ದಾರೆ, ಮಾತು ಬಿಟ್ಟಿದ್ದಾರೆ. ಅದು ಅವ್ರ ದೃಷ್ಟಿಲಿ ಸರಿ ಅನ್ಸಿದ್ರು ಮಗಳ ದೃಷ್ಟಿಯಲ್ಲಿ ತಪ್ಪು ಅನ್ಸ್ಬೋದು ಅಲ್ವಾ? ಈಗ ಊಟಕ್ಕೆ ಅಡ್ಗೆ ಕೆಲಸ ಏನೂ ಇಲ್ಲ ಅಮ್ಮೋರೆ. ದೊಡ್ಡ ಯಜಮಾನ್ರ ಜೊತೆಗೆ 4 ಜನನು ಹನುಮಂತಣ್ಣನ ಮನೆಗೆ ಹೋಗಿದಾರಲ್ವಾ, ರಾತ್ರಿ ಊಟ ಅಲ್ಲೇ ಮಾಡ್ಕೊಂಡ್ ಬರ್ತಾರೆ ಅನ್ಸುತ್ತೆ. ಈಗ ಏನಿದ್ರು ದಾಮಿನಿ ಮೇಡಮು, ಮೋಹನ್ ಸರು, ಆಮೇಲೆ ನೀವು ಅಷ್ಟೇ ಊಟಕ್ಕಿರೋದು. ಯಾಕೆ ನೀವೆಲ್ಲ ಊಟ ಮಾಡಲ್ವಾ? ಮಾಡ್ತೀವಿ, ಆದ್ರೆ ಇಷ್ಟೇ ಜನ ಅಲ್ವಾ, ನಾನೇ ಅಡ್ಗೆ ಮಾಡೋಣ ಅನ್ಕೊಂಡೆ. ಒಬ್ರಿಗೋ 10 ಜನಕ್ಕೋ 100 ಜನಕ್ಕೋ ನಾನು ಒಪ್ಕೊಂಡಿರೋ ಕೆಲಸನ ನಾನೇ ಮಾಡ್ತೀನಿ. ಇದರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ. ಏನ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಏನ್ ಮಾಡ್ಬೇಕು ಅಂತ. ಆಹಾ, ಅಂತೂ ಹಳೆಯ ಮಾವ ಸೇರ್ಕೊಂಡು ಮಾಡಿದ ಅಡ್ಗೆ ಬೊಬ್ಬಾಟಾಗಿತ್ತು. ಹೌದೌದು, ಸಕ್ಕತ್ತಾಗಿತ್ತು. ಅದಕ್ಕೆ ನಿಮ್ಮ ಯಜಮಾನ್ರು ಮಾಡಿದ ಅಡ್ಗೆ ಬಗ್ಗೆ ಏನು ಹೇಳ್ತಾನೆಲ್ಲ. ನಮ್ಮ ಯಜಮಾನ್ರು ಮತ್ತೆ ನಮ್ಮ ಅಪ್ಪ ಮಾಡಿದ ಅಡ್ಗೆ ಅಂದ್ರೆ ಚೆನ್ನಾಗಿಲ್ದೇ ಇರುತ್ತಾ? ಹಾಗೆ ನೋಡಿದ್ರೆ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡಿದೆ. ಹಾಗಾದ್ರೆ
ಬ್ರೋ ಜೊತೆ ಒಂದು ರೌಂಡ್ ಹೋಗ್ಬನ್ನಿ ಅದಕ್ಕೆ. ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ಪಾರು ಬಾ, ಒಂದ್ ವಾಕ್ ಹೋಗಿ ಬರೋಣ. ಬ್ರೋ ಹೋಗ್ಬೇಕಾಗಿರೋದು ವಾಕ್ ಅಲ್ಲ, ಬೈಕಲ್ಲಿ. ಬೈಕಲ್ಲ? ತುಂಬಾ ದಿನ ಆಗಿದೆ ನೀವಿಬ್ರು ಆಚೆ ಹೋಗಿ, ಫಾರ್ ಎ ಚೇಂಜ್. ಅದಕ್ಕೆನ ಕರ್ಕೊಂಡು ಬೈಕಲ್ಲಿ ಜಾಲಿಯಾಗಿ ಸ್ವಲ್ಪ ಸುತ್ತಾಡ್ಕೊಂಡು ಬಾ ಬರೋ. ನನಗೇನೋ ಓಕೆ. ನಿಮ್ಗೂ ಓಕೆ ಅಲ್ವಾ ಪಾರ್ವತಿ ಅವರೇ? ಅಕ್ಕ ನಾನು ಬರ್ತೀನಿ. ಹಲೋ ಬಾಮೇದ, ನೀನೇನ ಶಿವ ಪೂಜೆ ಕರಡಿ ಬಿಟ್ಟಂಗೆ. ಅವ್ರು ಹೋಗ್ಲಿ, ನಿತ್ರ ಹೊಸ ಫೋನ್ ಬಂದಿದೆ, ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಬೋದು. ಕರೆಕ್ಟ್ ಅಲ್ವಾ? ಈಗಲೇ ಆಗ್ತೀನಿ. ಆದ್ರೆ ಅಪ್ಪ ಸಾರ್ಥಿ ಅವ್ರು ನಾನು ಹೇಳ್ತೀನಿ, ನೀವು ಹೊರಡು. ಸರಿ, ಬಾಯ್. ಬಾಯ್. ಸರಿ, ನಾವು ಹೊರಡೋಣ. ಬ್ರೋ ಪ್ರೀತು, ಕೀನ್ ಜೊತೆಲೆ ಇಟ್ಕೊಂಡಿದ್ಯಾ? ಹಾ, ಅದು ನಾನು ಜನನಿ ಹೋಗೋಣ ಅಂತ ತಂದಿದ್ದೆ. ಪರವಾಗಿಲ್ಲ, ಇನ್ನೊಂದ್ಸಲ ಹೋಗ್ತೀವಿ, ನೀವು ಹೋಗಿ ಬನ್ನಿ. ಸರಿ. ಫೋನ್ ಇತ್ತು ಹತ್ತರಿಕೆ ಹಾಳಾದ ಹುಡುಗಿ. ಕಾಜಲ ಸಿಡ್ರಲ್ಲ, ಈ ಹುಡುಗಿ ಫೋನೇ ತೆಗಿತಿಲ್ವಲ್ಲಪ್ಪ. ಇಷ್ಟೊತ್ತಿಗೆ ಆದಿತ್ಯ ಪಾರ್ವತಿದು ಫಸ್ಟ್ ನೈಟ್ ಆಗೋಗಿರ್ಬಹುದಾ? ದೇವ್ರೆ 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 ದೇವ್ರೆ, ದಯವಿಟ್ಟು ಹೇಗಾದ್ರೂ ಮಾಡಿ ಅವರಿಬ್ರು ಒಂದಾಗದಿರೋ ತರ ನೋಡ್ಕೊಳಪ್ಪ. ಅಲ್ಲ, ಈ ಹುಡುಗಿ ಜನನಿಗೆ ಅಷ್ಟೊಂದು ಆ ಪಾರ್ವತಿ ಬಗ್ಗೆ ಪುಂಗಿ ಊದಿದೀನಿ, ಆದ್ರೂ ತಲೆ ಅಲ್ಲಾಡಿಸ್ದೆ. ಅವಳು ಫಸ್ಟ್ ನೈಟ್ಗೆ ತಯಾರಿ ಮಾಡಕ್ ಹೋಗಿದ್ದಾಳಲ್ಲ, ಏನ್ ಹೇಳ್ಬೇಕು ಈ ಹುಡುಗಿಗೆ. ಈ ಹುಡುಗಿ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ಮನೇನ ಇಷ್ಟೊತ್ತಿಗೆ 3 ಬಾಗ್ಲು ಮಾಡಿಟ್ಟಿರೋರು. ಇವಳು ಮಾತ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ವಲ್ಲ, ಯಾವ ಸೀಮೆ ಹೆಣ್ಣೋ ಏನೋ. ಓ ಮೈ ಗಾಡ್ ಜಿಲ್ಲಾ ಸಿಂಡ್ರಲ್ಲ, ಈ ಮನೆ ಹಾಳು ದಾಮಿನಿಗೆ ಏನಾದ್ರೂ ಒಂದ್ ಮನೆ ಹಾಳು ಐಡಿಯಾ ಕೊಟ್ರಪ್ಪ ನಿಮ್ ದಮ್ಮಯ್ಯ. ಏನ್ ಮಾಡುದು? ಪ್ರೀತಕ್ ಕಾಲ್ ಮಾಡ್ತೀನಿ. ಪ್ರೀತಕ್ ಕಾಲ್ ಮಾಡಿ ಜನನಿಗೊಂದ್ ಸ್ವಲ್ಪ ಫೋನ್ ಕೊಡಪ್ಪ ಅಂತ ಹೇಳ್ತೀನಿ. ಹಲೋ ಹಲೋ ಪ್ರೀತು, ನಾನ್ ಕಣಪ್ಪ. ನಾನು ಜನನಿ ಹತ್ರ ಮಾತಾಡ್ಬೇಕು, ಸ್ವಲ್ಪ ಜನನಿಗೆ ಫೋನ್ ಕೊಡಪ್ಪ. ಹೌದಾ? ಹೂನಪ್ಪ, ಹೆಂಗಸರ ವಿಷಯ ಎಲ್ಲ ನಿನ್ನ ಹತ್ರ ಹೇಳಕ್ ಆಗಲ್ಲ, ಒಂಚೂರು ಫೋನ್ ಕೊಡಪ್ಪ. ಆಮೇಲೆ ಆಮೇಲೆ ಹೇಳ್ತೀನಪ್ಪ. ಈಗ ಒಂಚೂರು ಫೋನ್ ಕೊಡ್ತೀಯಾ? ಹೌದಾ, ಸರಿ ಸರಿ, ನಾನು ಈಗಲೇ ಬರ್ತೀನಿ. ಅಯ್ಯೋ ನೀನ್ಯಾಕಪ್ಪ ಬರೋದಕ್ ಹೋಗ್ತೀಯಾ? ನೀನ್ ಬರೋದೇನ್ ಬೇಡ. ಹಲೋ ಹಲೋ, ಅರೆ ನನ್ ಜೊತೆ ಮಾತಾಡಿದ್ದು ಪ್ರೀತು ತಾನೆ, ಮತ್ತ್ಯಾಕ್ ಹಂಗ್ ಮಾತಾಡ್ದ? ಅಯ್ಯೋ ಮೈ ಗಾಡ್ಸಿಲ್ಲ, ಇದು ವರ್ಕೌಟ್ ಆಗ್ತಿಲ್ವಲ್ಲಪ್ಪ. ಮಾಯ್ ಸಂದ್ರದ್ ಮಾರಮ್ಮ. ಬಾವಾ ಬಂದ್ರ? ಬೈಕ್ ರೈಡ್ ಸಕ್ಕತ್ತಾಗಿತ್ತು ಅಲ್ವಾ? ಸಕ್ಕತ್ತಾಗಿತ್ತು ಅಂತ ನಿಂಗೆ ಹೋಗುತ್ತೋ? ನಿಮ್ಮಿಬ್ರು ಮುಖದಲ್ಲಿ ಖುಷಿ ನೋಡಿದ್ರೇನೆ ಗೊತ್ತಾಗ್ತಿದೆ. ತರ್ಲೆ, ಸುಮ್ನೆ ಇರೋ. ಅಪ್ಪ ಎಲ್ಲೋ ಗಣಿ? ಅಪ್ಪ ಏನೋ ಕೆಲ್ಸ ಅಂತ ಹೊರಗಡೆ ಹೋದ್ರು. ಇಷ್ಟೊತ್ತಲ್ಲಿ ಏನ್ ಕೆಲ್ಸ ಗೊತ್ತಿಲ್ಲ ಅಪ್ಪ. ಪ್ರೀತಿ ಜಾನಿ ಅವ್ರ ಮನೆಗೆ ಹೋದ್ರು. ಹೌದಾ? ಅವರು ನಾವು ಹೊರಡೋಣ? ನೀವು ಹೋಗೋಗಿಲ್ಲ. ಯಾಕೋ? ಇಲ್ಲೇ ಉಳ್ಕೋಬೇಕಂತೆ. ಇಲ್ಲ. ಯಾರು ಹೇಳಿದ್ದು? ಚಿಕ್ಕ ಬಾಬಾ ಮತ್ತೆ ಜನನಿ ಅಕ್ಕ. ಯಾಕಂತೆ? ನಾನಿಲ್ಲಿ ಒಬ್ನೇ ಇದ್ದೀನಲ್ಲ, ಅದಕ್ಕೆ. ಓ ಆಗ ಮೊದಲನೇ ಸತಿ ಮಾವನ್ ಮನೇಲಿ ಉಳ್ಕೊಳ್ಳೋ ಯೋಗ ಸಿಗ್ಬೇಕಾದ್ರೆ ಯಾವ ತನ ಬೇಡ ಅಂತಾನೆ ಉಳ್ಕೋತೀವಿ ಬಿಡು. ಸರಿ ಯಶ್ಮಂದ್ರೆ, ನೀವ್ ರೂಮ್ಗೆ ಹೋಗಿರಿ. ನೀನು? ನಾನು ಗಣಿಗೆ ಹಾಸ್ಕೊಟ್ಬಿಟ್ಟು ಬರ್ತೀನಿ. ಸರಿ. ಹಾರೋ.
ಯಾರ ರೂಮ್ ಇದು? ಪಾರ್ವತಿ ಮಲಗ್ತಾ ಇದ್ದಿದ್ ರೂಮ್ ತಾನೆ? ಮಿಸ್ ಆಗಿ ಬೇರೆ ಯಾವ್ದಾರ ರೂಮಿಗೆ ಬಂದ್ಬಿಟ್ನಾ? ರೂಮೇ ಆದ್ರೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರು ಮಾಡಿರೋದು? ಪ್ರೀತು ಜಾನಿ ಏನಾದ್ರು ಚಚೆ ಇಲ್ಲಿ ಇಲ್ಲ. ಯಾವ್ದಿರ್ಬೋದು? ನಮ್ದ ಬಾರು ಏನಾದ್ರು ಏನೇನು ಮಾಡ್ಸದ್ಲ? ಚಾನ್ಸೇ ಇಲ್ಲ. ಅಮ್ಮ ನಮ್ಮಿಬ್ರು ಒಪ್ಪೋವರೆಗೂ ನಮ್ಮಿಬ್ರ ಮಧ್ಯೆ ಇದೆಲ್ಲ ಆಗಲ್ಲ ಅಂತ ಹೇಳಿದ್ಲು. ಅವಳೇಗೆ ಅರೇಂಜ್ ಮಾಡೋದಕ್ಕೆ ಸಾಧ್ಯ? ಇರ್ಲಿ, ಯಾವುದಕ್ಕೂ ಬಾರನ್ನೇ ಕರ್ಕೊಂಬಂದು ತೋರಿಸ್ತೀನಿ. ಓ, ಇಷ್ಟೆಲ್ಲ ಬದಲಾವಣೆ ಆಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಅಂತೂ ನನ್ನ ಹೆಂಡತಿಗೆ ಬುದ್ಧಿ ಕೊಟ್ಟಿಯಲ್ಲ. ಏನಂದ್ರೆ? ಏನಿಲ್ಲ.
ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲಮ್ಮ. ತುಂಬಾ ಸಂತೋಷ ಆಗತ್ತೆ ನೀನ್ ನೋಡಿದ್ರೆ. ಓಹೋ ಬಂದ್ರಾ? ಬನ್ನಿ 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 ಬನ್ನಿ. ಹಳೇ ಮದುವೆಯ ಹೊಸ ಮಧುಮಕ್ಕಳು. ಇಷ್ಟು ದಿನ ಇಲ್ದಿರೋ ಕಳೆ ಇವತ್ತು ನಿಮ್ಮಿಬ್ಬರು ಮುಖದಲ್ಲೂ ರಾರಾಜಿಸ್ತಿದೆ. ಆದಿತ್ಯ, ಸ್ವಲ್ಪ ದಿನ ನಿನ್ಗೆ ಆಫೀಸ್ಗೆ ಹೋಗೋದಕ್ಕೆ ಆಸಕ್ತಿ ಇರಲ್ಲ, ಹಾಗಾಗಿ ಆಫೀಸ್ಗೆ ಹೋಗಲ್ಲ ಅಂತ ಅತ್ತಿಗೆ ಹತ್ರ ಹೇಳ್ಬಿಡ್ಲಾ? ಮೋಹನ್, ಕೆಲ್ಸಕ್ಕೆ ಹೋಗಕ್ಕೆ ಯಾರಿಗ ಆಸಕ್ತಿ ಇಲ್ಲ? ಕಾಫಿ ತಗೊಳ್ಳಿ. ಆಫೀಸ್ಗೆ ಹೋಗಕ್ಕೆ ಯಾರಿಗೆ ಯಾಕೆ ಆಸಕ್ತಿ ಇಲ್ಲ ಅಂತ ಕೇಳ್ಬೋದಾ? ಯಾಕೆ ಮೋಹನ್, ನಾನೀಗ ಮನೆ ಕೆಲಸ ಎಲ್ಲ ಮಾಡ್ತಾ ಇರೋದ್ರಿಂದ ಇದನ್ನ ತಿಳ್ಕೊಳ್ಳೋ ಅರ್ಹತೆ ನನಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅಯ್ಯೋ, ಖಂಡಿತವಾಗ್ಲೂ ಇಲ್ಲ ಅತ್ತಿಗೆ. ಯಾವತ್ತಿದ್ರು ಅರಸನ ಕೋಟೆ ಯಜಮಾನಿ ನೀವೇ. ಅದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಮೇಲೆ ನನಗಿರೋ ಗೌರವ ಯಾವತ್ತೂ ಕಡಿಮೆ ಆಗಲ್ಲ ಅತ್ತಿಗೆ. ನಿಮ್ ಮಾತಿಗೆ ನಾನು ಒಪ್ಕೋತೀನಿ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಇಲ್ಲಲ್ಲ. ಯಾರಿಗೋ ಆಫೀಸಿಗೆ ಹೋಗಕ್ಕೆ ಆಸಕ್ತಿ ಇಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ, ಅದು ಮಾತ್ರ ನನ್ನ ಕಿವಿ ಮೇಲೆ ಬಿತ್ತು. ಅದಕ್ಕೆ ನಿಮ್ಮಿಂದ ಉತ್ತರ ಕೇಳಿದೆ ಅಷ್ಟೇ. ಅದು ನಾನೇ ಅತ್ತಿಗೆ, ನಾನೇ ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದ್ದು.